ನಮಸ್ತೆ ಎಲ್ರಿಗೂ. ಆರೋಗ್ಯಕರವಾದಂತಹ ಮೂಲಂಗಿ ತಾಲಿಪಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಮೂಲಂಗಿಯನ್ನು ತುರಿದು ಅದರ ನೀರನ್ನು ಹಿಂಡಿ ಎತ್ತಿಟ್ಕೊಬೇಕು. ಆ ಹಿಂಡಿ ಎತ್ತಿಟ್ಕೊಂಡಿರೋ ಮೂಲಂಗಿಗೆ ಗೋಧಿ ಹಿಟ್ಟನ್ನು ಸೇರಿಸ್ಕೊಬೇಕು. ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಯಾವುದಾದ್ರೂ ನೀವು ಆ್ಯಡ್ ಮಾಡ್ಬೋದು. ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಖಾರದ ಪುಡಿ, ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಸೂರಿ ಮೇಥಿ ಇತ್ತು, ಅದನ್ನು ಸಹ ಹಾಕ್ತಾಯಿದ್ದೀನಿ. ಹಾಗೆ ಜೀರಿಗೆಯನ್ನು ಸೇರಿಸ್ತಾ ಇದ್ದೀನಿ ಅದಕ್ಕೆ. ನಂತರ ಆರಿಗೆನೋ ಇತ್ತು, ಫ್ಲೇವರ್ ಚೆನ್ನಾಗಿರುತ್ತೆ ಅಂತೇಳಿ ಹಾಕ್ತಾಯಿದ್ದೀನಿ. ಹಾಗೆ ಗರಂ ಮಸಾಲವನ್ನು ಸಹ ಸೇರಿಸ್ತಾ ಇದ್ದೀನಿ. ಮತ್ತು ಕರಿಬೇವನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಷ್ಟನ್ನು ಸೇರಿಸಿ ಚೆನ್ನಾಗಿ ಒಂದು ಮಿಕ್ಸನ್ನು ಮಾಡಿಕೊಂಡು ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀವಲ್ಲ ಹಾಗೆ ಕಲಿಸ್ಬೇಕು. ಮನೆಯಲ್ಲಿ ಚಿಕ್ಕ ಮಕ್ಕಳು ಮೂಲಂಗಿ ತಿನ್ನಲ್ಲ ಅನ್ನೋ ಅಂಥವ್ರು ಇದು ಮೂಲಂಗಿ ತಾಲಿಪಟ್ಟು ಅನ್ನೋ ಫ್ಲೇವರ್ ಸಹ ಗೊತ್ತಾಗಲ್ಲ, ಆ ರೀತಿ ಇರುತ್ತೆ. ಒಮ್ಮೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಚಪಾತಿ ಹಿಟ್ಟಿನ ರೀತಿಯಲ್ಲಿ ನಾದ್ಕೊಳ್ಬೇಕು. ನಾದಿದ ನಂತರ ಸ್ವಲ್ಪ ಒಳ್ಳೆಣ್ಣೆಯನ್ನು ಹಾಕಿ ಒಂದು 5-10 ನಿಮಿಷ ಎತ್ತಿಟ್ಕೊಳ್ಬೇಕು. ನಂತರ ಚಿಕ್ಕ ಚಿಕ್ಕ ಉಳ್ಳೆಗಳನ್ನಾಗಿ ಮಾಡಿಕೊಂಡು ಇದನ್ನು ಉದ್ಕೋಬೇಕು ತಾಲಿಪಟ್ಟಿನ ರೀತಿಯಲ್ಲಿ. ನೀವು ಒಳ್ಳೆಣ್ಣೆಯನ್ನು ಹಾಕಿ ಬಟರ್ ಶೀಟ್ ಮೇಲಾದರೂ ಉದ್ಕೊಳ್ಬೋದು. ನಾನು ಹಿಟ್ಟು ಹಾಕಿ ಉದ್ಕೊಳ್ತಾ ಇದ್ದೀನಿ. ಹೇಗಾದರೂ ಮಾಡ್ಕೊಳ್ಬೋದು, ಬರುತ್ತೆ. ಇದನ್ನು ಬೇಯಿಸೋದಕ್ಕೆ ಒಂದು ಕಡೆ ಗ್ಯಾಸ್ ಮೇಲೆ ಹಂಚನ್ನು ಇಟ್ಟಿದ್ದೀನಿ. ಇದಕ್ಕೆ ನೀವು ಎಣ್ಣೆ, ಬೆಣ್ಣೆ, ತುಪ್ಪ ಏನಾದರೂ ಹಾಕ್ಕೊಂಡು ಬೇಯಿಸ್ಕೊಳ್ಬೋದು. ಪಲ್ಯ ಬೇಕು, ಚಟ್ನಿ ಬೇಕು ಅನ್ನೋ ನೆಸೆಸಿಟಿ ಇರೋದಿಲ್ಲ. ಹಾಗೇನೂ ಸಹ ತಿನ್ಬೋದು. ಇಲ್ಲ ಅಂತಂದರೆ ಕೆಂಪು ಚಟ್ನಿ ಜೊತೆ ತಿನ್ಬೋದು, ಟೊಮೊಟೊ ಚಟ್ನಿ ಜೊತೆ ತಿನ್ಬೋದು. ಬೆಣ್ಣೆ, ತುಪ್ಪವನ್ನು ಸೇರಿಸ್ಕೊಂಡು ಚೆನ್ನಾಗಿ 2 ಕಡೆ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾದಂತಹ ತಾಲಿಪಟ್ಟು, ಮೂಲಂಗಿ ತಾಲಿಪಟ್ಟು ರೆಡಿ ಆಗುತ್ತೆ. ಮೂಲಂಗಿ ಇಷ್ಟಪಡಲ್ಲ ಅನ್ನೋರು ಸಹ ತಿನ್ನಬಹುದು. ಒಮ್ಮೆ ಟ್ರೈ ಮಾಡಿ. ಧನ್ಯವಾದಗಳು.